Hi guys, welcome back to my YouTube channel. ಇವತ್ತು ನನಗೆ ಒಂದು ಸ್ಪೆಷಲ್ ಡೇ ಬಿಕಾಸ್ ಟುಡೇ ಇಸ್ ಮೈ ಬರ್ಡೇ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಇವತ್ತು ಎಲಿಫೆಂಟ್ ಡೇ. ನಾನು ಎವ್ರಿ ಬರ್ಡೇ ದಿವಸ ಸಕ್ಕರೆಬೈಲ್ ಹೋಗಬೇಕು ಅಂತ ತುಂಬ ಇಷ್ಟ ನನಗೆ. ಆ್ಯಂಡ್ ಎವ್ರಿ ಬರ್ಡೇಲಿ ಹೋಗ್ತೀನಿ ಕೂಡ. ಇವತ್ತು ಕೂಡ ನಾನು ಸಕ್ಕರೆಬೈಲ್ ಹೊರಟಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ, ಎಲಿಫೆಂಟಿಗೆ ಯಾವ ಥರ ರೆಡಿ ಮಾಡಿರ್ತಾರೆ ಅಂತ ನಾನು ಇವತ್ತಿನ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ವ್ಲಾಗ್ ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವತ್ತು ಡೇ ಔಟ್ಗೆ ನಮ್ಮ ಜೊತೆ ರಾಹುಲ್ ಆ್ಯಂಡ್ ವಿನೋದ್ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ವೆದರ್ ಸ್ವಲ್ಪ ಮಳೆ ಬರೋ ಥರ ಇದೆ, ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಲೇಟ್ ಕೂಡ ಆಗಿದೆ ಆ್ಯಸ್ ಯೂಶುವಲ್, ಅದೇನು ಹೊಸದಲ್ಲ. ನೋಡೋಣ ಆನೆ ಇದೆಯೋ ಅಥವಾ ಎಲ್ಲ ಕಾಡಿಗೆ ಕಳಿಸಿರ್ತಾರೋ ಅಂತ ಹೋಗಿ ನೋಡೋಣ. ಫೈನಲಿ ನಾವು ಸಕ್ಕರೆಬೈಲ್ ಬಂದಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು. ಬನ್ನಿ ಆದರೂ ಬಿಡಲ್ಲ, ಒಳಗೆ ಹೋಗೋಣ. ಮಳೆ ಬಂದಿದ್ದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು, ಬಟ್ ಏನು ಮಾಡೋಕ್ಕಾಗುತ್ತೆ, ಮಳೆಗಾಲ ಅಲ್ವಾ, ಅಡ್ಜಸ್ಟ್ ಮಾಡ್ಕೊತೀನಿ ನಾನೇ. ಇದು ಸಕ್ಕರೆಬೈಲ್ನ ಪಾರ್ಕಿಂಗು. ಇಲ್ಲಿ ಪಾರ್ಕ್ ಮಾಡಿ ಟಿಕೆಟ್ ಇರುತ್ತೆ, ಟಿಕೆಟ್ ಅಮೌಂಟ್ ಪೇ ಮಾಡಿ ಒಳಗೆ ಹೋಗಬೇಕು. ಇವತ್ತು ಸಿಕ್ಕಾಪಟ್ಟೆ ಕೆಸರು ಆಗಿದೆ ಆ್ಯಕ್ಚುಲಿ. ಫಾರ್ಚುನೇಟ್ಲಿ ಮಳೆ ಕಮ್ಮಿ ಆಯಿತು, ಒಳಗೆ ಹೋಗೋಣ. ಸಕ್ಕರೆಬೈಲ್ ಎಲಿಫೆಂಟ್ ಡ್ಯಾಮ್. ಇವತ್ತು ಅಮೌಂಟ್ ಇಲ್ಲ, ಟಿಕೆಟ್ ಫ್ರೀ ಇದೆ ಬಿಕಾಸ್ ಎಲಿಫೆಂಟ್ ಡೇ ಅಂತ. ಬಟ್ ಟಿಕೆಟ್ ತೊಗೊಂಡು ಹೋಗಬೇಕು. ಬೇರೆ ದಿವಸ ಬಂದರೆ ಎಂಟ್ರಿ ಫೀ ಆಲ್ಮೋಸ್ಟ್ 50 ರೂಪೀಸ್ ಇರುತ್ತೆ ಒಬ್ಬರಿಗೆ. ನಾವು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ, ಅದಕ್ಕೆ ರಶ್ ಕಮ್ಮಿ ಇದೆ. ಬೆಳಗ್ಗೆನೇ ಬಂದು ಹೋಗಿರ್ತಾರೆ ಜನ. ಇದು ಬ್ಯಾಕ್ ವಾಟರ್, ಇಲ್ಲೇ ಆನೆಗಳಿಗೆಲ್ಲ ಸ್ನಾನ ಮಾಡಿಸೋದು ಇಲ್ಲ. ಇವಾಗ ಆಲ್ರೆಡಿ ಎಲ್ಲ ಸ್ನಾನ ಮಾಡಿ ಆನೆ ಫುಲ್ ರೆಡಿಯಾಗಿ ನಿಂತಿದ್ದಾರೆ. ಬೇರೆ ದಿವಸ ಇಷ್ಟೊತ್ತಿಗೆ ಬಂದರೆ ಆನೆನ ಆಲ್ರೆಡಿ ಕಾಡಿಗೆ ಕಳಿಸ್ಬಿಟ್ಟಿರ್ತಾರೆ. ಬಟ್ ಇವತ್ತು ಎಲಿಫೆಂಟ್ ಡೇ ಸ್ಪೆಷಲ್, ಸೊ ಅದಕ್ಕೆ ಕಾಡಿಗೆ ಕಳಿಸಿಲ್ಲ. ಮೇ ಬಿ ಆಫ್ಟರ್ 2 o'clock ಕಳಿಸ್ತಾರೆ ಅನ್ಸುತ್ತೆ. ಸದ್ಯಕ್ಕೆ ಎಲ್ಲ ಎಲಿಫೆಂಟು ಇದೆ. ಸ್ಕೂಲ್ ಮಕ್ಕಳಿಗೆ ಟ್ರಿಪ್ ಕರ್ಕೊಂಬಂದಿದ್ದಾರೆ ಇವತ್ತು. ತುಂಬ ಜನ ಮಕ್ಕಳಿದ್ದಾರೆ, ನೀವು ಇದ್ರಲ್ಲಿ ಕಾಣಿಸ್ತಿರ್ಬೋದು. ಮಕ್ಕಳು ಎಲ್ಲ ತುಂಬ ಆನೆ ನೋಡಿ ಖುಷಿ ಪಡ್ತಾ ಇದ್ದಾರೆ. ಸೌತೆಕಾಯಿ ಕೊಡ್ತಾ ಇದ್ದಾರೆ ಆನೆಗೆ. ಇದು ಸಣ್ಣ ಮರಿ, ಅದಕ್ಕೆ ಇದಕ್ಕೆ ಕಟ್ಟಾಕಿಲ್ಲ, ಆರಾಮಾಗಿ ಓಡಾಡಕ್ಕೆ ಬಿಟ್ಟಿದ್ದಾರೆ. ಸೊ ತುಂಟಾಟ ಆಡ್ತಾ ಇದ್ದಾನೆ. ಸಣ್ಣ ಮರಿಗೆ ಸಣ್ಣ ಸಣ್ಣ ಮುದ್ದೆ ಮಾಡಿ ತಿನ್ನಿಸ್ತಾ ಇದ್ದಾರೆ. ಕಾಯ್ತಾ ಇದೆ, ನೋಡ್ತಿರ್ಬೋದು. ಇಲ್ಲಿ ತೆಂಗಿನಕಾಯಿ, ಬೆಲ್ಲ, ಹುಲ್ಲು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಎಷ್ಟು ಜನ ಸ್ಕೂಲ್ ಮಕ್ಕಳಿಗೆ ಟ್ರಿಪ್ ಕರ್ಕೊಂಬಂದಿದ್ದಾರೆ ನೋಡಿ, ಎಲಿಫೆಂಟ್ ಡೇ ಸ್ಪೆಷಲ್ ಅಂತ. ಫುಲ್ ಯೂನಿಫಾರ್ಮ್ ಆಗಿ ಬರ್ತಾ ಇದ್ದಾರೆ ಅವರು ನೋಡಿ. ಇಟ್ಕೊಂಡು ಎಷ್ಟು ಚೆನ್ನಾಗಿ ಇಟ್ಕೊಂತದ್ದು. ಹುಲ್ಲಿಗೆ ಭತ್ತ, ಬೆಲ್ಲ, ತೆಂಗಿನಕಾಯಿ ಹಾಕಿ ಅವರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನು ಇಸ್ಕೊಂಡು ಅದು ತಿಂತಾ ಇದೆ. ಈ ಸಾಗರ್ ಆನೆ 1998 ಸಾಗರ ವಿಭಾಗದಲ್ಲಿ ಸೆರೆಹಿಡಿದು ತಂದಿದ್ದಾರೆ. ಇರೋದ್ರಲ್ಲಿ ದೊಡ್ಡ ಆನೆ ಅಂದರೆ ಸಾಗರ್, ಇನ್ನ ಒಂದು ಮರಿ ಆನೆ ಅಂದರೆ ಇಲ್ಲಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಾವುತನ ಹತ್ತಕ್ಕೆ ಎಷ್ಟು ಸಪೋರ್ಟ್ ಕೊಡ್ತಾ ಇದೆ, ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಅಂದರೆ. ಇವಾಗ ಕಾಡಿಗೆ ಹೊರಡ್ತು ಈ ಆನೆ. ಬಾಯ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅವರು. ಅವ್ರು ಮಾತಾಡ್ಸ್ತಾ ಇದ್ದಾರೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದೆ. ಎಲ್ಲ ಕಾಡಿಗೆ ಹೋಗೋಕ್ಕೆ ಮಾವುತರು ಹತ್ತಿ ರೆಡಿ ಆಗಿದ್ದಾರೆ. ಆನೆಗಳಿಗೆ ಫಸ್ಟು ಇಲ್ಲಿ ಬ್ಯಾಕ್ ವಾಟರಲ್ಲಿ ನೀರು ಕುಡಿಸ್ಕೊಂಡು ಆಮೇಲೆ ಕಾಡಿಗೆ ಕಳಿಸ್ತಾರೆ.
ಮಕ್ಕಳೆಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಆನೆಗೆ. ಫುಲ್ ಖುಷಿಯಾಗಿದ್ದಾರೆ. ಎಲ್ಲ ಇವಾಗ ನೀರು ಕುಟ್ಕೊಂಡು ಕಾಡಿಗೆ ಹೊರಟು. ಮಕ್ಕಳಿಗಂತೂ ಎಷ್ಟು ಖುಷಿ ಇದೆ ನೋಡಿ, ಎಷ್ಟು ಹ್ಯಾಪಿ ಆಗಿದ್ದಾರೆ. ಆನೆ ಎಲ್ಲ ಕಾಡಿಗೆ ಹೊರಟಾಯ್ತು. ಸೊ ನಾವು ಸಕ್ಕರೆ ಬಾಯಿಗೆ ಬಾಯ್ ಬಾಯ್ ಹೇಳಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಪ್ಲಾನ್ ಅಂತೂ ಯಾವುದೂ ಇಲ್ಲ, ನೋಡೋಣ. ಇವಾಗ ಆಲ್ರೆಡಿ ಊಟ ಟೈಮ್ ಆಗಿದೆ. ಸೊ ಊಟಕ್ಕೆ ಹೊರಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಊಟಕ್ಕೆ ನಾನ್ ವೆಜ್ ಹೋಟೆಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ವಿಸಿಟ್ ಮಾಡಿದ ಹೋಟೆಲ್ ಬಂದು ನಾಟಿ ಮನೆ. ಮುಂಚೆನೇ ಏನು ಪ್ಲ್ಯಾನ್ ಇರಲಿಲ್ಲ ಇದೇ ಹೋಟೆಲಿಗೆ ಬರಬೇಕು ಅಂತ, ಹಾಗೆ ಆನ್ ದಿ ವೇ ಇತ್ತು ಅನ್ನೋ ಕಾರಣಕ್ಕೆ ಬಂದ್ವಿ. ಬಟ್ ಆ್ಯಂಬಿಯನ್ಸ್ ಆ್ಯಂಡ್ ಟೇಸ್ಟ್ ವೈಸ್ ವೆರಿ ನೈಸ್. ಊಟ ಮುಗಿಸಿ ಬೀಡ ಹಾಕ್ಕೊಂಡು ಮನೆಗೆ ಹೋಗೋಣ ಅಂತ ಅನ್ನೋ ಟೈಮಲ್ಲಿ ನನ್ನ ಫ್ರೆಂಡ್ಸ್ ನನಗೆ ಒಂದು ಲೊಕೇಶನಿಗೆ ಕರ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅವ್ರು ನನಗೆ ಸರ್ಪ್ರೈಸ್ ಬರ್ಡೇ ಪ್ಲ್ಯಾನ್ ಮಾಡಿದಾರಂತ. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಟು ಮೀ. ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನದು ಒನ್ ಮೋರ್ ಫ್ರೆಂಡ್ ಸಂಜಯ್ ಬಂದಿದ್ದರು. ನೀವು ನೋಡಿರ್ಬೋದು, ಇವ್ರು ಲಾಸ್ಟ್ ಬ್ಲಾಗಲ್ಲೂ ಕೂಡ ನನ್ನ ಜೊತೆ ಇದ್ದರು ವಿನೋದ್ ಬರ್ಡೇ ಟೈಮಲ್ಲಿ. ಸೊ ಅವ್ರು ಬಂದಿದ್ದರು ಆ್ಯಂಡ್ ಅವನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದರು. ಟೋಟಲಿ ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಆ್ಯಂಡ್ ವೆರಿ ಮೆಮೊರಿಯಬಲ್ ಮೂಮೆಂಟ್. ನನ್ನ ಬರ್ಡೇ ಶೂಟಿನ ವೀಡಿಯೋ ಕೂಡ ನಾನು ನೋಡಿರಲಿಲ್ಲ. ನನಗೆ ಗೊತ್ತಿಲ್ಲದೆ ಫೋಟೋಗ್ರಾಫರ್ ಹತ್ರ ಇವರೇ ಇಸ್ಕೊಂಡು ಅಲ್ಲಿ ಡಿಸ್ಪ್ಲೇ ಕೂಡ ಮಾಡಿದರು. ವೀಡಿಯೋ ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಅರುಣಿಗೆ ಥ್ಯಾಂಕ್ಸ್ ಹೇಳಬೇಕು, ಆ ವಿಡಿಯೋ ನನಗೆ ಆನ್ ಟೈಮ್ ಕೊಟ್ಟಿದ್ದಾರೆ. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನಂದು ಈ ಬರ್ಡೇ ಇವೆಂಟ್ ನಡೆದಿರೋ ಪ್ಲೇಸ್ ಬಂದು ಪಾರ್ಟಿ ಹಬ್. ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನನಗೆ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಅನಿಸಿದ್ದು ಅಂದರೆ ಕೇಕ್. ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಮೇಕಪ್ ರಿಲೇಟೆಡ್ ಕಾನ್ಸೆಪ್ಟಲ್ಲಿ ಕೇಕ್ ಮಾಡಿದರು. ಆ್ಯಂಡ್ ಈ ಕೇಕ್ ಬಂದು ಸೆವೆಂತ್ ಹೆವೆನ್ ಅವ್ರು ಮಾಡಿಕೊಟ್ಟಿದ್ದು ಅಂತ ನನಗೆ ಹೇಳಿದ್ರು ಅವರು. ಟೇಸ್ಟ್ ವೈಸ್ ಆ್ಯಂಡ್ ಕಾನ್ಸೆಪ್ಟ್ ಹೇಗೆ ಬೇಕು ನಮಗೆ ಹಾಗೆ ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ಸೆವೆಂತ್ ಹೆವೆನ್ ಅವರು. ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಸ್ ಯೂಶ್ವಲ್ ಬರ್ಡೇಯ ಮೇನ್ ಎಲಿಮೆಂಟ್ ಅಂದರೆ ಕೇಕ್ ಕಟ್ಟಿಂಗ್. ಸೊ ಕೇಕ್ ಕಟ್ಟಿಂಗಿಂದು ಈವೆಂಟ್ ಮುಗಿಸಿ ಎಲ್ಲರೂ ಕೇಕ್ ತಿಂದ್ವಿ. ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ. ಇವರೆಲ್ಲರೂ ನನಗೆ ಗೊತ್ತಿಲ್ಲದೆ ವರ್ಕ್ ಎಲ್ಲದು ಬಿಟ್ಟು ನನಗೋಸ್ಕರ ಬರ್ಡೇ ಸೆಲೆಬ್ರೇಷನಿಗೆ ಅಂತ ಬಂದಿರೋದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಕೇಕ್ ಮೇಲೆ ಲಿಪ್ಸ್ಟಿಕ್ ಎಲ್ಲ ಮಾಡಿದರು. ಅದರಲ್ಲಿ ಸಂಜುಗೆ ಲಿಪ್ಸ್ಟಿಕ್ ಥರ ಎಲ್ಲ ಬರೆದು ತುಂಬ ಮಜಾ ಮಾಡಿದ್ವಿ. ಹಾಗೆ ರೀಸೆಂಟ್ ಟ್ರೆಂಡಿಂಗ್ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ತುಂಬ ಖುಷಿ ಪಟ್ವಿ ಆ್ಯಂಡ್ ತುಂಬ ಮಜಾ ಕೂಡ ಮಾಡಿದ್ವಿ. ಟೋಟಲಿ ಕಲ್ಚರಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಎಲ್ಲದು ಅನ್ಪ್ಲ್ಯಾನ್ಡ್. ಸೊ ಅದಕ್ಕೆ ನಮಗೆ ಮೇ ಬಿ ಅಷ್ಟು ಚೆನ್ನಾಗಿ ವೈಬ್ ಸಿಕ್ತು ಆ್ಯಂಡ್ ತುಂಬ ಮಜಾ ಮಾಡಿದ್ವಿ ಅನಿಸುತ್ತೆ. ಟೋಟಲಾಗಿ ಈ ವರ್ಷದ ಬರ್ಡೇ ನನಗೆ ತುಂಬ ಮೆಮೊರಿಯಬಲ್. ರೀಸೆಂಟ್ ಹಿಟ್ ಸಾಂಗ್ಸಿನ ಹುಕ್ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಟ್ರೈ ಮಾಡಿದ್ವಿ. ಯಾರು ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಅಲ್ಲ, ಆನ್ ಸ್ಪಾಟ್ ಏನಿದೆ ಹಾಗೆ ಟ್ರೈ ಮಾಡಬೇಕು ಅಂತಲೇ ಇದ್ದಿದ್ದು. ಆ್ಯಂಡ್ ಮುಂಚೆನೂ ಯಾವುದು ಹುಕ್ ಸ್ಟೆಪ್ಸ್ನೆಲ್ಲ ಕಲ್ತ್ಕೊಂಡು ಬಂದಿರಲಿಲ್ಲ. ಈ ವರ್ಷದ ಬರ್ಡೇದು ಒನ್ ಮೋರ್ ಸರ್ಪ್ರೈಸಿಂಗ್ ಅನಿಸಿದ್ದು ಅಂದರೆ ನನ್ನ ಅಕ್ಕನ ಮಗಳು ಆ್ಯಂಡ್ ಅಣ್ಣನ ಮಗ ನನಗೆ ಬರ್ಡೇ ವಿಶ್ ಕಳಿಸಿದ್ದು. ಹಾಗೆ ಸ್ವಲ್ಪ ಫೋಟೋಸ್ ತಕ್ಕೊಂಡು ಮನೆಗೆ ಹೊರಟ್ವಿ. ಇದು ನನ್ನ ಇವತ್ತಿನ ಬರ್ಡೇ ಬ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.